ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟು ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನಾಗಿ ಈ ವಾರದ ಒಂದು ಭವಿಷ್ಯ ಹೇಗಿದೆ, ಯಾವ ರಾಶಿಯವರಿಗೆ ಕಷ್ಟ, ಯಾವ ರಾಶಿಯವರಿಗೆ ನಷ್ಟ, ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಯವರಿಗೆ ದುರದೃಷ್ಟ ನೋಡೋಣ. ತಲೆ ಕೆಡಿಸ್ಕೋಬೇಡಿ, ಸಮಸ್ಯೆ ಇದ್ದಂಥವ್ರಿಗೆ ಅದಕ್ಕೆ ಪರಿಹಾರಗಳನ್ನು ಕೂಡ ನಾನು ಹೇಳ್ತೀನಿ. ಮೇಷರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಿರ್ತಾರೆ. ನೀವು ಏನು ಯೋಚನೆ ಮಾಡದೆ ಭಾಳಷ್ಟು ಜನ ಯೋಚನೆ ಮಾಡಿದ್ರೂ ಕೂಡ ಫೇಲ್ಯೂರ್ ಆಗ್ತಾರೆ. ಆದರೆ ನಿಮಗೆ ಈ ವಾರ ಹೇಗೆ ಅಂತಂದರೆ, ಯೋಚನೆ ಮಾಡದೆ ಏನೋ ಒಂದು ಕೆಲಸ ನಿಮಗೆ ಲಾಭ ತಂದು ಕೊಡುತ್ತೆ ಅಂತಲ್ಲ. ಮತ್ತು ಹೊಸ ವ್ಯಕ್ತಿ ಪರಿಚಯ ಆಗ್ತಾನೆ, ಅವನಿಂದ ಫ್ಯೂಚರ್ಗೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಾಯ್ತಾ. ಮತ್ತು ಹಳೆಯ ಯೋಜನೆಗಳು, ಏನೋ ಒಂದು ಐಡಿಯಾ ಇಟ್ಕೊಂಡಿರ್ತಾರೆ, ಹಳೆಯದು ಇಷ್ಟು ದಿನ ಮಾಡೋಕ್ಕಾಗಿಲ್ಲ, ಅದನ್ನು ಈ ಒಂದು ವಾರ ಪ್ರಾರಂಭ ಮಾಡ್ತೀರಾ, ಅದು ಸಕ್ಸಸ್ ಆಗುತ್ತೆ ಅಂತಲ್ಲ. ಸಣ್ಣ ಒಂದು ಪ್ರಯಾಣ ಮಾಡ್ತೀರಲ್ಲ, ಟೂರೋ ಪಿಕ್ನಿಕ್ ಏನೋ ಅಂತ, ಅದರಿಂದ ಮನಸ್ಸು ತುಂಬ ಹಗುರವಾಗಿರುತ್ತೆ. ಮೇಷರಾಶಿಯವರಿಗೆ ಚೆನ್ನಾಗಿದೆ. ಮತ್ತು ಯಾವುದೇ ರೀತಿಯೊಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವು ಏನಂತಂದರೆ ರಾಘವೇಂದ್ರ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಂತಂದರೆ, ಅನಿರೀಕ್ಷಿತವಾಗಿ ಧನಲಾಭ ಆಗ್ತಾ ಬರುತ್ತೆ, ಯಾವುದೊಂದು ರೀತಿ ದುಡ್ಡು ಬರುತ್ತೆ. ಮತ್ತು ಕೆಲಸದಲ್ಲಿ ತುಂಬ ಹೆಚ್ಚಿನ ಜವಾಬ್ದಾರಿ ಉಂಟಾಗುತ್ತೆ ಅಂತಲ್ಲ. ಬಟ್ ಏನಂತಂದರೆ, ನೀವು ಒಬ್ಬರ ಒಂದು ಸಹಾಯವನ್ನು ತೆಗೆದುಕೊಳ್ಳಲೇಬೇಕು. ಮನೆಯಲ್ಲಿ ಯಾರೊಬ್ಬ ಸಹಾಯ ತೆಗೆದುಕೊಂಡು ನೀವೇನೇ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಆಗುತ್ತೆ. ಮತ್ತು ನಿಮ್ಮ ಮಾತಿಗೆ ತುಂಬ ಬೆಲೆ ಹೆಚ್ಚಿದೆ. ನೀವೇನು ಮಾತಾಡಿದ್ರೂ ಕೂಡ ಜನ ಈ ವಾರ ಕೇಳೋಂಗಾಗುತ್ತೆ, ಯಾಕಂದರೆ ಅಷ್ಟು ಒಂದು ಒಳ್ಳೆಯ ಐಡಿಯಾಗಳನ್ನು ನೀವು ಕೊಡ್ತಾ ಹೋಗ್ತೀರಾ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡುತ್ತಂತಂದರೆ, ಯಾವುದೋ ಒಂದು ವಿಚಾರ ಈ ವಾರ ನಿಮಗೆ ತಲೆಗೆ ಹುಳ ಬಿಟ್ಕೊಂಡಂಗೆ ಏನೋ ಒಂದು ಯೋಚನೆ ಆಗಿ ಚಿಂತೆ ಆಗಿ 3-4 ದಿನ ಟೈಮ್ ವೇಸ್ಟ್ ಆಗಿಬಿಡ್ತದೆ. ಅದೇನಕ್ಕೂ ಪ್ರಯೋಜನ ಇಲ್ಲ, ಬಟ್ ಆದರೂ ಕೂಡ ನಿಮಗೆ ತಲೆ ಒಳಗಡೆ ಒಂದು ಹುಳ ಬಿಟ್ಕೊಂಡಂಗೆ ಆಗುತ್ತೆ. ಮತ್ತು ಕೆಲಸದಲ್ಲಿ ಫಾಸ್ಟಾಗಿ ಕೆಲಸಗಳನ್ನು ಮಾಡ್ತೀರಾ ಅದೆಲ್ಲ, ಅದೊಂದು ಚೆನ್ನಾಗಿದೆ. ಮತ್ತು ಇನ್ನೊಂದೇನಂತಂದರೆ, ಹೇಗಾದರೂ ಮಾಡಿ ನಿಮ್ಮ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಭಾಳಷ್ಟು ಜನ ವಂಚಾಗ್ತಾ ಇದ್ದಾರೆ. ಸೊ ಹಣದ ವಿಚಾರದಲ್ಲಿ ಸ್ವಲ್ಪ ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಥರ. ಮಿಥುನ ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ, ನೀವು ಹಾಲನ್ನು ದಾನ ಕೊಡಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತವೆ. ದೇವಸ್ಥಾನಕ್ಕೆ ಅಥವಾ ಬಡಬಗ್ಗರಿಗೆ ಹಾಲನ್ನು ಕೊಡಿ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡುತ್ತಂದರೆ, ನೀವು ಮಾಡಿದಂತಹ ಒಂದು ಸಹಾಯ ನಿಮಗೆ ಮರಳಿ ಬರುತ್ತದೆ. ಏನು ಹೇಳಿ, ನೀವು ಮಾಡಿದಂಥ ಒಂದು ಸಹಾಯ ನಿಮಗೆ ಅದು ಪುಣ್ಯ ಕೊಡುತ್ತೆ, ಅಥವಾ ಯಾರೋ ನಿಮಗೆ ಮತ್ತೆ ಒಂದು ಒಳ್ಳೆ ಸಹಾಯ ಮಾಡುತ್ತೆ, ಅದು ನಿಮಗೇನೋ ಒಂದು ಹೆಲ್ಪ್ ಆಗುತ್ತೆ, ಅದರಿಂದ ತುಂಬ ಚೆನ್ನಾಗ್ತಾ ಬರುತ್ತೆ. ಈ ವಾರ ಯಾಕೋ ಒಂದು ಮನಸ್ಸಿಗೆ ಒಂದು ತಳಮಳ, ನೆಮ್ಮದಿ ಸ್ವಲ್ಪ ಕಡಿಮೆ ಇದೆ. ಮತ್ತು ಹೊಸ ನಿರ್ಧಾರವನ್ನು ನೀವೇನೋ ಒಂದು ಹೊಸದಾಗಿ ಮಾಡೋಕ್ಕೆ ಹೋಗ್ತೀರಾ, ಆದರೆ ಕುಟುಂಬದವರು ಅದನ್ನು ಮಾಡಬೇಡ ಅಂತ ಒಂದು ಆಕ್ಷೇಪಣೆಯನ್ನು ಮಾಡ್ತಾರೆ, ಗೊತ್ತಲ್ಲ. ಮತ್ತು ಈ ವಾರ ಏನು ಅಂತಂದರೆ, ಭಾಳಷ್ಟು ಒಂದು ಅವಮಾನ ಮತ್ತು ಒಂದು ನಿಂದನೆ ನೀವು ಕೆಲಸ ಮಾಡೋದ್ರ ಜಾಗದಲ್ಲಿ ಆಗಲಿರ್ಬೋದು, ಮನೇಲಾಗಿರ್ಬೋದು, ಇದು ಒಂದು ನಡೀತಾ ಹೋಗುತ್ತೆ, ಗೊತ್ತಲ್ಲ. ಹಾಗಾಗಿ ನೀವೇನು ಮಾಡಿ, ಸ್ವಲ್ಪ ಈಶ್ವರನ ಆರಾಧನೆ ಮಾಡಿ, ಈಶ್ವರನ ಗುಡಿಗೆ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಾಗತ್ತೆ. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ಗೋಗ್ರಾಸ, ಹಸುವಿಗೆ ಹುಲ್ಲು ತಿನ್ನಿಸಿ, ನಿಮಗೆ ವಾರ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಅಂತಂದರೆ, ಮತ್ತು ಈ ವಾರ ಹೊಸ ಹಣ ಹೇಗೆ ಬರಬೇಕು ಅನ್ನೋಂಥ ಒಂದು ಹೊಸ ಮಾರ್ಗವನ್ನು ಕಂಡುಹಿಡ್ಕೋತೀರಾ, ಗೊತ್ತಾಯ್ತಲ್ಲ. ಮತ್ತು ನೀವು ಯಾರನ್ನು ನಂಬಿರ್ತೀರೋ ಅವರು ಈ ವಾರ ನಿಮಗೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ರೆ ಅವರೇ ಕೈ ಕೊಟ್ಬಿಡ್ತಾರೆ, ಅಂದರೆ ಅವ್ರಿಗೆ ಸಹಾಯ ಮಾಡಲ್ಲ. ಸೊ ಹಾಗಾಗಿ ಅವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಅವರು ಯಾರು ನಿಮ್ಗೆ ಹೆಲ್ಪ್ ಮಾಡ್ತಿರೋ ಅಥವಾ ನೀವು ಯಾರನ್ನ ಅಥವಾ ಒಂದು ಕೆಲಸಕ್ಕೆ ನೇಮ್ ಸೇರ್ತಿರೋ, ಅಕಸ್ಮಾತ್ ಅವ್ರ ಕೈ ಕೊಟ್ಟರೆ ನಾನು ಇನ್ನು ಯಾರನ್ನ ನಾವು ಇದು ಮಾಡ್ಬೋದು ಅಂತ ಇನ್ನೊಬ್ಬರನ್ನ ಆಲ್ರೆಡಿ ಆಲ್ಟರ್ನೇಟಿವ್ ರೆಡಿ ಮಾಡಿ. ನೀವೇನೊಂದು ಕೆಲಸ ಹೇಳಿರ್ತಾರೆ ಮಾಡ್ತೀನಿ ಅಂತೆ, ಬಟ್ ಮಾಡಲ್ಲ, ಅದಕ್ಕೆ ಅವ್ರ ಬದಲು ಇನ್ನೊಬ್ರಿಗೆ ಹೇಳಿ, ಚೆನ್ನಾಗಾಗುತ್ತೆ. ಸಿಂಹರಾಶಿಯವ್ರಿಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವೇನು ಅಂತಂದರೆ, ಕಡಲೆಕಾಳನ್ನು ನೀವು ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಕಾಮಾಖ್ಯಗೆ ಹೋಗ್ತಾಯಿದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ
ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು, ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ, 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,990 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ನೀವು ದಾನ ಕೊಡಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಚೆನ್ನಾಗಾಗ್ತಾ ಬರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಹೊಸ ಒಂದು ವಿಚಾರವನ್ನು ಯಾವುದೋ ಒಂದು ಕಲಿತಾ ಹೋಗ್ತೀರ. ಜೊತೆಗೆ ನಿಮಗೆ ಏನು ಈ ಒಂದು ಕನ್ಯಾ ರಾಶಿಯವ್ರಿಗೆ ಸಮಸ್ಯೆ ಆಗಿದೆ ಅಂದರೆ, ಪ್ರೇಮ ವಿಚಾರದಲ್ಲಿ ಹುಡುಗ ಹುಡುಗಿಗೆ ಒಂದು ಮನಸ್ತಾಪಗಳು ಬರ್ತಾ ಹೋಗುತ್ತೆ. ಮತ್ತು ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಒಂದು ಬೆಳವಣಿಗೆ ಆಗಿ ಮಾನಸಿಕವಾಗಿ ತೊಂದರೆ ಆಗ್ತೀರಾ. ಏನೋ ಒಂದು ಜಗಳ ತಂದೆ ತಾಯಿಗೆ ಮತ್ತು ಮಕ್ಕಳಿಗೆ ಮತ್ತು ಅಕ್ಕ ತಂಗಿರ ಅಣ್ಣ ತಮ್ಮ ಏನೋ ಒಂದು ಮನಸ್ತಾಪ ಬಂದು ಈ ವಾರ ಸ್ವಲ್ಪ ಬೇಜಾರಾಗ್ತಾ ಬರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಪ್ರಯತ್ನ, ಆರೋಗ್ಯದಲ್ಲೂ ಕೂಡ ತುಂಬ ವ್ಯತ್ಯಾಸಗಳಾಗ್ತಾ ಬರುತ್ತೆ. ಅದನ್ನು ನೋಡ್ಕೊಳ್ಳಿ. ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಹಳದಿ ಪುಷ್ಪ ಅಂತಂದರೆ ಸೇವಂತಿಗೆ ಹೂ ತೆಗೆದುಕೊಂಡೋಗಿ ನೀವು ದೇವ್ರಿಗೆ ದಾನ ಕೊಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಹಳೆಯ ಒಂದು ವಿಚಾರಗಳು ಕೂಡ ನಿಮಗೆ ಕಳಿಸಿ ನಿಮಗೆ ತೊಂದರೆಯನ್ನು ಮಾಡುತ್ತೆ, ಹುಷಾರಾಗಿರಿ. ಜೊತೆಗೆ ಇನ್ನೊಂದು, ಈ ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಿತ್ತಂದರೆ, ಹಳೆಯ ಕನಸುಗಳು ನನಸಾಗುವಂಥ ಒಂದು ಯೋಗ ಗೊತ್ತಲ್ಲ. ಸ್ನೇಹ ಮತ್ತು ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತಾ ಬರುತ್ತೆ. ತುಂಬ ನೀವು ಏನು ಬೇಕೋ ಈ ವಾರ ನಿಮ್ಮ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಸಹಾಯವನ್ನು ಮಾಡ್ತಾರೆ. ಮತ್ತು ನಿಮ್ಮ ಮಾತುಗಳನ್ನು ಎಲ್ಲರೂ ಕೇಳ್ತಾರೆ. ಜನವಶೀಕರಣ ಆಗುತ್ತೆ, ಧನವಶೀಕರಣ ಆಗ್ತಾ ಬರುತ್ತೆ. ಮತ್ತು ಸ್ವಲ್ಪ ಒಂಚೂರು ದೂರ ಪ್ರಯಾಣ ಯೋಗ ಇದೆ. ಸ್ವಲ್ಪ ಅದರಿಂದ ಆಯಾಸ, ಸುಸ್ತು, ಬೇಜಾರು, ತಳಮಳ ಉಂಟಾಗ್ತಾ ಬರುತ್ತೆ. ಮತ್ತು ಯಾವುದೇ ರೀತಿಯಂಥ ಸಮಸ್ಯೆಗಳಾಗಬಾರ್ದು ಅಂತಂದರೆ ಲಲಿತ ಸಹಸ್ರನಾಮವನ್ನು ಓದಿ ಅಥವಾ ಕೇಳಿ, ತುಂಬ ಚೆನ್ನಾಗುತ್ತೆ ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದೈತಂದರೆ, ಒಂದು ರಹಸ್ಯಮಯವಾದಂಥ ಒಂದು ವಿಚಾರ ನೀವು ಕೇಳ್ತೀರಾ. ಮತ್ತು ಆ ಒಂದು ರಹಸ್ಯಮಯವಾದ ವಿಚಾರ ಅಥವಾ ಒಂದು ಕೆಲಸವನ್ನು ನೀವು ತೊಡಗ್ಕೋತೀರಾ. ಯಾರಿಗೂ ಗೊತ್ತಾಗಲ್ಲ, ಸೀಕ್ರೆಟ್. ಅದು ನಿಮಗೆ ತುಂಬ ಫ್ಯೂಚರ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಮತ್ತು ಕೆಲಸದಲ್ಲಿ ಹೊಸ ದಾರಿ ಕಾಣಿಸ್ಕೊಳುತ್ತೆ. ಏನೇಳಿ ಕೆಲಸದಲ್ಲಿ ಒಂದು ಹೊಸ ದಾರಿ ನಿಮಗೆ ಕಾಣ್ತಾ ಬರುತ್ತೆ. ಮತ್ತು ಆತ್ಮವಿಶ್ವಾಸ ತುಂಬ ಹೆಚ್ಚಾಗ್ತಾ ಬರುತ್ತೆ. ಮತ್ತು ಹಣದ ವಿಚಾರದಲ್ಲಿ ತುಂಬ ಲಾಭ ಆಗ್ತಾ ಬರುತ್ತೆ. ಇಲ್ಲ, ಯಾವುದೋ ಒಂದು ಹಣದ ವಿಚಾರದಲ್ಲಿ ನಿಮಗೆ ತುಂಬ ಲಾಭ ಆಗ್ತಾ ಬರುತ್ತೆ. ಮತ್ತು ಒಂದು ಸಮಸ್ಯೆ ಏನು ಅಂತಂದರೆ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯದಲ್ಲಿ ತುಂಬ ಏರ್ಪೇರುಗಳಾಗ್ಬೋದು, ಇದಕ್ಕಿದಂಗೆ ತಲೆ ಸುತ್ತು ಬೀಳ್ಬೋದು, ಈಗ ಸಿಕ್ಕಾಪಟ್ಟೆ ಬೇಸಿಗೆ ಅಥವಾ ಜಾರಿ ಬೀಳ್ಬೋದು. ಈ ಥರ ಸ್ವಲ್ಪ ಒಂಚೂರು ಹುಷಾರಾಗಿ ಇರಿ. ಮತ್ತು ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಗಣಪತಿಯನ್ನು ಆರಾಧನೆ ಮಾಡಿ, ಓಂ ಗಂ ಗಣಪತಿಗೆ ನಮಃ ಅಂತ ಜಪ ಮಾಡಿ. ಸಾಧ್ಯ ಆಯಿತು ಅಂತಂದರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ
ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟ ಸಹ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10ರಿಂದ 20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಹಣಕಾಸನ್ನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಗಣಪತಿಗೆ ಮೋದಕವನ್ನು ಅರ್ಪಿಸಿ ನೈವೇದ್ಯವನ್ನಾಗಿ ಇಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಏನಂತಂದರೆ ಹೊಸ ಜಾಗಕ್ಕೆ ಹೋಗುವಂಥ ಒಂದು ಅವಕಾಶ, ಟೂರು ಪಿಕ್ನಿಕ್ ಮಾಡುವಂಥ ಒಂದು ಯೋಗ, ಯಾತ್ರೆಗಳು ಮಾಡುವಂಥ ಒಂದು ಯೋಗ ಇದೆ. ಮತ್ತು ಇನ್ನೊಂದೇನಂತಂದರೆ ವಿಶೇಷವಾಗಿ ಜನಮನ್ನಣೆ ಸಿಗ್ತಾ ಹೋಗುತ್ತೆ. ನಿಮ್ಮ ಐಡಿಯಾಗಳನ್ನು ಎಲ್ಲ ಮೆಚ್ಕೊಳ್ತಾರೆ. ಒಂದು ಸಮಸ್ಯೆ ಏನು ಅಂತಂದರೆ ನಿಮಗೆ ಮೋಸ ಮಾಡೋಂಥ ಜನ ಇದ್ದಾರೆ, ಮೋಸ ಹೋಗೋವಂಥ ಚಾನ್ಸಸ್ಗಳಿದ್ದಾವೆ. ಅದಕ್ಕೋಸ್ಕರ ಹಣದ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ಶತ್ರು ನಿಮ್ಮ ಮುಂದೆ ಎದ್ದು ನಿಂತ್ಕೊಂಡು ಅಂದರೆ ಅವನು ಒಳ್ಳೆಯ ಹೆಸರು ತೊಗೊಬಿಡ್ತಾನೆ, ಹೌದಲ್ಲ. ಹಾಗಾಗಿ ಸ್ವಲ್ಪ ಒಂಚೂರು ಕೇರ್ಫುಲ್ಲಾಗಿ ಇರಿ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋದಂದರೆ, ನೀವು ಈ ವಾರ ಯಾವುದೇ ಒಂದು ಹೊಸ ವಸ್ತುವನ್ನು, ಹೊಸ ವಿಚಾರವನ್ನು, ಅದು ಏನೇ ಒಂದು ಇಂಪಾರ್ಟೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಪೋಸ್ಟ್ಪೋನ್ ಮಾಡಿ. ಈ ವಾರ ಕೈ ಹಾಕಿದ್ರು ಕೂಡ ಲಾಸ್ ಆಗುತ್ತೆ, ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಮನಸ್ಥಿತಿ ಬೇಜಾರಾಗುತ್ತೆ, ಅದು ಆಗಿಲ್ಲ ಅಂತ. ಮುಂದಿನ ವಾರ ನೀವೇನೇ ಮಾಡೋದು ಕೂಡ ಸಕ್ಸಸ್ ಆಗುತ್ತೆ ಮಕರ ರಾಶಿಯವರಿಗೆ. ಮತ್ತು ಇನ್ನೊಂದೇನಂತ ಸಹೋದ್ಯೋಗಿಗಳು, ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಸಹೋದ್ಯೋಗಿಗಳು ತುಂಬ ಸಹಕಾರವನ್ನು ಕೊಡ್ತಾರೆ. ಹಣದ ಒಂದು ಸ್ಥಿತಿ ತುಂಬ ಸುಧಾರಿಸ್ತಾ ಹೋಗುತ್ತೆ. ಹೊಸ ಸಂಪರ್ಕಗಳು ನಿಮಗೆ ತುಂಬ ಉಪಯೋಗವನ್ನು ಕೊಡ್ತಾ ಹೋಗುತ್ತೆ, ಹೊಸ ಸಂಪರ್ಕಗಳು ಸಿಗ್ತಾ ಹೋಗುತ್ತೆ, ಗೊತ್ತಲ್ಲ. ಹಾಗಾಗಿ ಮಕರ ರಾಶಿಯವ್ರಿಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನವಗ್ರಹ ಪೀಡ ಪರಿಸರ ಸ್ತೋತ್ರವನ್ನು ಓದಿ ಅಥವಾ ಕೇಳಿ, ಯೂಟ್ಯೂಬಲ್ಲಿ ಬರುತ್ತೆ, ಅದನ್ನು ಕೇಳಿ ಪ್ರತಿನಿತ್ಯ ಒಂದು ದಿನ, ಅಟ್ಲೀಸ್ಟ್ 1-2 ದಿನನಾದ್ರು ಕೇಳೋದಂದ್ರೆ ಈ ವಾರ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋದಿದೆ, ನಿಮ್ಮ ತಾಳ್ಮೆ, ನೀವು ತುಂಬ ತಾಳ್ಮೆಯಿಂದ ಯಾರೊಬ್ಬರು ಬೈತಾರೆ ಅಥವಾ ಅಂತಾರೆ, ಏನೋ ಒಂದು ವಿಚಾರ, ನಿಮ್ಮ ತಾಳ್ಮೆ ನಿಮಗೆ ಫಲವನ್ನು ಕೊಡ್ತಾ ಹೋಗುತ್ತೆ. ಅವಮಾನಗಳ ನಿಂದನೆಗಳು ಹಾಗೇ ಆಗುತ್ತೆ, ಸ್ವಲ್ಪ ಅದಕ್ಕೆ ತಾಳ್ಮೆಯಿಂದ ಬರುತ್ತೆ. ಸ್ವಲ್ಪ ಕೋಪಗೊಳ್ತು ಅಂತಂದರೆ ಅದು ದೊಡ್ಡ ಒಂದು ಕಷ್ಟಕ್ಕೆ ಕಾರಣ ಆಗ್ತಾ ಬರುತ್ತೆ. ತುಂಬ ಕೇರ್ಫುಲ್ಲಾಗಿರಿ, ಗೊತ್ತಲ್ಲ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ನೈಟ್ ಹೊತ್ತು ಯಾರೋ ಒಬ್ಬೊಬ್ಬರೇ ಹೋಗೋಕೆ ಹೋಗ್ಬೇಡಿ, 2 ವೀಲರಲ್ಲಿ ಹೋಗೋಕೆ ಹೋಗ್ಬೇಡಿ. 9 ಗಂಟೆ ಮೇಲೆ ಯಾರನ್ನಾರು ಕರ್ಕೊಂಡೋಗಿ ಇಂಪಾರ್ಟೆಂಟ್ ಇತ್ತು ಅಂತಂದರೆ ಆದಷ್ಟು ಬೀಳೋವಂಥ ಚಾನ್ಸಸ್ಸು, ಆಕ್ಸಿಡೆಂಟ್ಗಳಾಗೋವಂಥ ಚಾನ್ಸಸ್ಗಳು ತುಂಬ ಇರುತ್ತೆ, ಕೇರ್ಫುಲ್ಲಾಗಿರಿ. ಮತ್ತು ಹೊಸ ಆಲೋಚನೆಗಳನ್ನು ನೀವು ಮಾಡ್ತಾ ಹೋಗ್ತೀರಾ. ಜೊತೆಗೆ ಒಂದು ಸಮಸ್ಯೆಯಿಂದ, ಒಂದು ಹೆಣ್ಣಿನಿಂದ ನಿಮಗೆ ಸಮಸ್ಯೆ ಆಗ್ತಾ ಬರುತ್ತೆ ಈ ವಾರ. ಅದು ತೊಂದರೆ ಮಾಡ್ಬೋದು, ನೋವು ಮಾಡ್ಬೋದು, ಚಿಂತೆ ಕೊಡ್ಬೋದು, ಈ ಥರದ್ದೊಂದು ಆಗ್ತಾ ಬರುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವೇನು ಅಂತಂದರೆ ದುರ್ಗಾ ಸಪ್ತಸತಿಯನ್ನು ಓದಿ ಅಥವಾ ಕೇಳಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಮತ್ತು ಒಣದ್ರಾಕ್ಷಿನ ದೇವರಿಗೆ ನೈವೇದ್ಯವನ್ನು ಇಡಿ ಸೋಮವಾರದ ಅಥವಾ ಮಂಗಳವಾರ ದಿನ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತದೆ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ
ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನ ವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ ಬರುತ್ತೆ. ಮತ್ತು ಇನ್ನು ಮೀನರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದೈತೆ ಅಂತಂದರೆ, ನೀವು ಬಯಸಿದ ಈ ವಾರ ನಿಮಗೆ ಸಿಗಲ್ಲ ಗೊತ್ತಲ್ಲ. ಹಣ ಸಿಕ್ಕಾಬಟ್ಟೆ ವ್ಯರ್ಥ ಆಗ್ತಾ ಬರುತ್ತೆ. ಇನ್ನೊಂದು ಏನಂತಂದರೆ, ವಿಶೇಷವಾದ ಧನ ಲಾಭ ಆಗುವಂಥ ಒಂದು ಸೂಚನೆಗಳು ಕಾಣುತ್ತೆ ಗೊತ್ತಲ್ಲ. ಮತ್ತು ಮೂರನೇ ವ್ಯಕ್ತಿ ನಿಮಗೆ ಪರಿಚಯ ಆಗ್ತಾರೆ, ಅವರಿಂದ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಒಂದು ಕೆಡುಕು ಏನು ಅಂತಂದರೆ, ಯಾವುದೋ ಒಂದು ಹಳೆಯ ಒಂದು ವಿಚಾರವನ್ನು ತೆಗೆದುಕೊಂಡು ಇಡೀ ವಾರ ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತ್ಕೊಬಿಡ್ತೀರ ಗೊತ್ತಲ್ಲ. ಏನೋ ಒಂದು ಲಾಸ್ ಆಗಿರುತ್ತೆ, ಯಾರೋ ಬೈದಿರ್ತಾರೆ, ಇನ್ನೇನೋ ಆಗಿರುತ್ತೆ ಘಟನೆ, ಅದನ್ನ ನೆನೆಸ್ಕೊಂಡು ಒಂದು ವಾರ ತುಂಬ ಟೈಮ್ ವೇಸ್ಟ್ ಮಾಡ್ಕೊಬಿಡ್ತೀರ. ತುಂಬ ಕೇರ್ಫುಲ್ಲಾಗಿ. ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಚಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಈ ವಾರದ ಒಂದು ಭವಿಷ್ಯ. ಮತ್ತು ಈ ವಾರ ಯಾರ್ಯಾರಿಗೆ ಒಳ್ಳೇದಾಗಬೇಕು, ಯಾವ ರಾಶಿಯವರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ವಾರ ಭವಿಷ್ಯದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ